ಮನೆಯಲ್ಲಿ ನಾನಾ ರೀತಿಯಾದಂತಹ ಶಬ್ದ ಕೇಳುತ್ತೆ ರಾತ್ರಿಯ ವೇಳೆ. ಮನೆ ವಾಸವಾಗಿರ್ತಕ್ಕಂತಹ ಜಾಗ ಬಹಳ ಶ್ರೇಷ್ಠವಾಗಿರಬೇಕು. ಆ ಜಾಗದ ಸುತ್ತಮುತ್ತ ದೇವಸ್ಥಾನಗಳಾಗ್ಬೋದು, ಸ್ಮಶಾನವಾಗಬಹುದು, ಮಠಗಳಾಗಬಹುದು, ಇತ್ಯಾದಿ ಹಲವು ಜಾಗಗಳಿಂದ ಸ್ವಲ್ಪ ದೂರದಲ್ಲಿ ನಾವು ಕಟ್ಟಿದರೂ ಸಹ ಮನೆಯಲ್ಲಿ ನಾನಾ ರೀತಿಯಾದಂತಹ ಶಬ್ದಗಳು ಕೇಳುತ್ತೆ ಅನ್ನತಕ್ಕಂಥದ್ದು ಯಂತ್ರ ಮಂತ್ರ ತಂತ್ರ ಸಿದ್ಧಿ ಸಾಧನೆಗಾಗಿ ಭೈರವಿ ತಂತ್ರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮ ಪ್ರಧಾನ ತಾಂತ್ರಿಕ್ ವಾಸುದೇವ್. ಇವತ್ತಿನ ಬಹಳ ಮುಖ್ಯವಾಗಿರುವಂತಹ ಸಂಚಿಕೆ ಏನು ಅಂತಂದರೆ, ಕೆಲವರು ಕಮೆಂಟ್ ಬಾಕ್ಸಲ್ಲಿ ಹಾಕಿದ್ರಿ, ಗುರುಗಳೇ ಮನೆಯಲ್ಲಿ ನಾನಾ ರೀತಿಯಾದಂತಹ ಶಬ್ದ ಕೇಳುತ್ತೆ ರಾತ್ರಿಯ ವೇಳೆ, ಇದ್ರ ಬಗ್ಗೆ ಪೂರ್ಣ ಮಾಹಿತಿ ಕೊಡಿ ಅಂಥೇಳಿ ಕೇಳಿದರು. ಮನೆ ವಾಸವಾಗಿರ್ತಕ್ಕಂತಹ ಜಾಗ ಬಹಳ ಶ್ರೇಷ್ಠವಾಗಿರಬೇಕು. ನಾವು ಒಂದು ಮನೆಯನ್ನು ಕಟ್ತೇವೆ ಅಂತಂದರೆ ವಾಸ್ತು ಆಧಾರಿತವಾಗಿ, ಹಾಗೆ ಮನೆಯ ಪಾಯ ತೆಗೆಯಬೇಕಾದರೆ ಆ ಒಳಗಡೆ ಇರುವಂತಹ ಮಣ್ಣಿನ ಅಂಶ ಕೆಂಪು ಬಣ್ಣದ್ದ, ಬೂದಿ ಬಣ್ಣದ್ದ ಅಥವಾ ಸುವರ್ಣ ಚಿನ್ನ ವರ್ಣದ್ದ ಅನ್ನತಕ್ಕಂಥದ್ದನ್ನು ಫಸ್ಟ್ ಗಮನಿಸಿ. ವಾಸ್ತುಗೆ ಇದು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ವಿಷಯ. ನಾವೆಲ್ಲರೂ ಒಂದು ವಾಸಸ್ಥಳ ಮನೆಯನ್ನು ಕಟ್ಟಬೇಕು ಅಂತಂದರೆ ಯೋಗ್ಯವಾದ ಜಾಗವನ್ನು ನೋಡಿ ಮನೆ ಕಟ್ತೇವೆ. ಆ ಜಾಗದ ಸುತ್ತಮುತ್ತ ದೇವಸ್ಥಾನಗಳಾಗಬಹುದು, ಸ್ಮಶಾನವಾಗಬಹುದು, ಮಠಗಳಾಗಬಹುದು, ಇತ್ಯಾದಿ ಹಲವು ಜಾಗಗಳಿಗಿಂತ ಸ್ವಲ್ಪ ದೂರದಲ್ಲಿ ನಾವು ಕಟ್ಟಿದರೂ ಸಹ ಮನೆಯಲ್ಲಿ ನಾನಾ ರೀತಿಯಾದಂತಹ ಶಬ್ದಗಳು ಕೇಳುತ್ತೆ ಅನ್ನತಕ್ಕಂಥದ್ದು ಬಹುಶಃ ಎಲ್ಲ ಜನಗಳು ಈ ಪ್ರಶ್ನೆನ ನನಗೆ ಕೇಳ್ತಾರೆ. ನಾವು ತಂತ್ರವಿಧಾನದ ಬಗ್ಗೆ ಅಥರ್ವಣ ವೇದದಲ್ಲಿರ್ತಕ್ಕಂತಹ ಭದ್ರಕಾಳಿಯ ತಂತ್ರ ಪೂಜಾ ವಿಧಾನದಲ್ಲಿ ಹೇಳತಕ್ಕಂಥದ್ದೇನು ಅಂತಂದರೆ, ಈ ರೀತಿ ಮನೆಯಲ್ಲಿ ಶಬ್ದಗಳು ಕಂಡು ಬಂದರೆ, ಯಾವ ರೀತಿ ಶಬ್ದಗಳು ಅಂತಂದರೆ, ಎಲ್ಲರೂ ಮನೆಯನ್ನು ಬಹಳ ಪ್ರೀತಿಯಿಂದ ಸ್ವಚ್ಛವಾಗಿಟ್ಟಿರ್ತೀರಿ. ರಾತ್ರಿಯ ವೇಳೆ ಊಟ ಮಾಡಿ ಮಲಗಿದ ನಂತರ ಸರಿಸುಮಾರು ಒಂದು 12 ಗಂಟೆಯ ಮೇಲ್ಪಟ್ಟು ಸಮಯ, ಒಂದು 3 ಗಂಟೆಯ ಒಳಭಾಗ ಮನೆಯ ಸುತ್ತ ಯಾರೋ ನಡೆದಂತಹ ಒಂದಷ್ಟು ಗೆಜ್ಜೆಯ ಶಬ್ದಗಳು ಬರತಕ್ಕಂಥದ್ದು, ಅಥವಾ ದೇವರ ಮನೆಯಲ್ಲಿ ಧಡ್ಡನ್ನತಕ್ಕಂಥ ಶಬ್ದಗಳು ಬರುವಂಥದ್ದು, ಅಥವಾ ದೇವರ ಮನೆಯಿಂದ ಮನೆಯ ಸುತ್ತ ಯಾರೋ ಪ್ರದಕ್ಷಿಣೆ ಹಾಕ್ತಿದ್ದಾರೆ ಎಂಬತಕ್ಕಂಥದ್ದು ಈ ಗೆಜ್ಜೆಯ ಶಬ್ದಗಳು ಕೇಳುವಂಥದ್ದು, ಅಥವಾ ಯಾರೋ ಓಡಾಡ್ತಿದ್ದಾರೆ ಎಂಬತಕ್ಕಂತಹ ಒಂದು ಸೂಚನೆಗಳು ಕಾಣುವಂಥದ್ದು. ಎಷ್ಟೋ ಜನ ಇದರ ಹಿಂದೆ ಯೋಚನೆ ಮಾಡಿ ನಿದ್ದೆ ಬಿಟ್ಟು ರಾತ್ರಿ ಪೂರ್ಣ ಸರ್ಚ್ ಮಾಡಿರ್ತಕ್ಕಂಥದ್ದು ಇದೆ. ಹೌದು, ನಿಜ. ಸತ್ಯಾಂಶ ಏನು ಅಂತಂದರೆ, ರಾತ್ರಿಯ ವೇಳೆ 12 ನಂತರದಲ್ಲಿ 3 ರೀತಿಯಾದಂತಹ ಶಬ್ದಗಳು ಕೇಳುತ್ತೆ. ಒಂದು ಬಹಳ ಮುಖ್ಯವಾಗಿ ಗೆಜ್ಜೆಯ ಶಬ್ದ, ಎರಡನೇದಾಗಿ ದೇವರ ಮನೆಯಿಂದ ಆಗಬಹುದು ಅಥವಾ ಕುಬೇರ ಮೂಲೆಯಲ್ಲಾಗಬಹುದು ಒಂದು ದಡ್ಡನ್ನತಕ್ಕಂಥ ಶಬ್ದ ಪ್ರಚಲಿತಕ್ಕೆ ಬರುತ್ತೆ. ಮೂರನೇದಾಗಿ ಯಾರೋ ನಮ್ಮಿಂದ ಹಿಂದೆ ಮುಂದೆ ಅಥವಾ ಮನೆ ಹಿಂದೆ ಓಡಾಡ್ತಿದ್ದಾರೆ ಎಂಬತಕ್ಕಂತಹ ಒಂದು ಅಂಶ ನಾವು ತಿಳ್ಕೊಳ್ಳುವಂಥ ಒಂದು ವ್ಯವಸ್ಥೆ ಸಿಗುತ್ತೆ. ಬಟ್ ಇಲ್ಲಿ ಈ 3 ವ್ಯವಸ್ಥೆಯಲ್ಲೂ ಸಹ ಬಹಳ ಮುಖ್ಯವಾಗಿ ತಿಳ್ಕೊಬೇಕಾಗಿರ್ತಕ್ಕಂಥದ್ದು, ಗೆಜ್ಜೆ ಶಬ್ದ ಸತ್ಯಾಂಶ ಬರುತ್ತೆ. ಹೇಗೆ ಬರುತ್ತೆ ಅಂತಂದರೆ, ಯಾರು ಮನೆಯ ಗೃಹಿಣಿ ದೇವಿಯ ಆರಾಧನೆ, ದೇವಿಯ ಪೂಜೆ ಹಾಗೂ ದೇವಿಯ ವಿಗ್ರಹಗಳನ್ನಿಟ್ಟು ಪೂಜೆ ಮಾಡ್ತೀರಾ, ಅವರ ಮನೆಯ ಸುತ್ತ ಈ ಗೆಜ್ಜೆಯ ಶಬ್ದ ಕೇಳೋದು ಸಹಜ. ಅಮಾವಾಸ್ಯೆ, ಹುಣ್ಣಿಮೆ, ಶುಕ್ರವಾರ, ಮಂಗಳವಾರ ಇಂತಹ ಸಮಯಗಳಲ್ಲಿ ಸಂಜೆಯ ವೇಳೆ ದೇವಿಗೆ ಪೂಜೆ ಮಾಡಿದಾಗ ಈ ರೀತಿಯಾದಂತಹ ಶಬ್ದಗಳು ಮನೆಯ ಸುತ್ತ ಆವರಿಸುತ್ತೆ. ಬಹುಶಃ ಇದು ಮನೆಯ ದೇವಿಯ ಪೂಜೆ ಮಾಡ್ತಕ್ಕಂತಹ ಮನೆಯ ಹಿರಿಯರಿಗೆ ಈ ಶಬ್ದ ಕೇಳ್ಬೋದು, ಅಥವಾ ಈ ಮನೆಯಲ್ಲಿ ಯಾರು ಅತಿ ಹೆಚ್ಚಾಗಿ ಸ್ವಚ್ಛತೆಯಿಂದ ಪೂಜೆ ಪುನಸ್ಕಾರ ದೈವ ಅಂತ ಹೇಳಿ ಮನೆ ಬಗ್ಗೆ ಕಾಳಜಿ ಇಟ್ಕೊಂಡಿರ್ತಾರೆ ಅವರಿಗೆ ಅತಿ ಹೆಚ್ಚು ಈ ಶಬ್ದ ಕೇಳುತ್ತೆ. ಬಟ್ ಇದು ಕೆಟ್ಟದ್ದಲ್ಲ. ದೇವಿಯ ಸಂಚಾರ ಅನ್ನತಕ್ಕಂಥದ್ದನ್ನು ನಾವು ತಿಳಿಸ್ತೇವೆ. ನಿಮ್ಮ ಮನೆಯ ಸುತ್ತ ಒಂದು ದೇವಿ ಸಂಚಾರ ಆಗ್ತಾ ಇದೆ ಎಂಬತಕ್ಕಂಥದ್ದು. ಆ ಸಂಚಾರಕ್ಕೆ ಕೆಲವರು ನಿಧಿ ಇದೆ, ನಿಧಿ ಇರಬಹುದು ಒಳಗಡೆ, ಚಿನ್ನ ಇರಬಹುದು ಒಳಗಡೆ ಅಂತ ಹೇಳಿ ಊಹಾಪೋಹಗಳನ್ನು ಕಲ್ಪನೆ ಮಾಡಿಕೊಳ್ತೀರಿ. ಸತ್ಯವಾಗಲೂ ಅದು ಯಾವುದೂ ಇರೋದಿಲ್ಲ. ಇದು ಒಂದು ಸಂಚಾರ. ಈ ಸಂಚಾರದಲ್ಲಿ ದೇವಿಯ ಒಂದು ಗಣ ನಿಮ್ಮ ಮನೆ ಸುತ್ತ ಇರುತ್ತೆ.
ನಿಮ್ಮ ಪೂಜಾ ಪುನಸ್ಕಾರ ದೇವಿಗೆ ಕೊಡ್ತಕ್ಕಂತಹ ನೈವೇದ್ಯ ನಿಮ್ಮ ಭಕ್ತಿ ಭಾವದಿಂದ ದೇವಿಯ ಗಣ ನಿಮ್ಮ ಮನೆಯಿಂದ ಸಂಚಾರ ಆಗ್ತಾ ಇರುತ್ತೆ. ಕಾರಣ ಇಷ್ಟೇ, ಈ ಸಂಚಾರ ಏನಕ್ಕಾಗುತ್ತೆ ಅನ್ನತಕ್ಕಂಥದ್ರ ಬಗ್ಗೆ ತಿಳಿಸ್ತೇನೆ ನಾನು ನಿಮಗೆ. ಒಂದು ಅಥವಾ ಎರಡನೆಯ ಶಬ್ದ ಧಡ್ ಅಂಥೇಳಿ ಶಬ್ದ ಬರುತ್ತೆ. ಈ ಶಬ್ದದ ಅರ್ಥ ಏನು ಅಂತಂದರೆ, ನಿಮ್ಮ ಮನೆಯ ಒಳಭಾಗ ಯಾವುದೋ ಒಂದು ದುಷ್ಟಶಕ್ತಿಯ ಆಹುತಿ ಇರೋದರಿಂದ ದೇವಿಯ ಪ್ರವೇಶ ತಡೆ ಹಿಡಿತಾ ಇದೆ ಎಂಬತಕ್ಕಂಥದ್ರ ಬಗ್ಗೆಯೂ ಸಹ ಒಂದು ಸೂಚನೆ ಕೊಡುತ್ತೆ. ಹಾಗೆ ನಿಮ್ಮ ಮನೆಯಲ್ಲಿ ಕೆಲವು ದುಷ್ಟಶಕ್ತಿಗಳ ಆಹುತಿ, ದುಷ್ಟಶಕ್ತಿಗಳ ವಾಸಸ್ಥಳ ಆಗಿದ್ದರೂ ಸಹ ದೇವಿಯ ಸಂಚಾರ, ಗೆಜ್ಜೆಯ ಶಬ್ದ ಕೇಳತಕ್ಕಂಥದ್ದು ಬಹುಶಃ ಇರುತ್ತವೆ. ಅದಕ್ಕೆ ಕೆಲವು ಜನ ಊಹಾಪೋಹವಾಗಿ ಬೇರೆಲ್ಲ ಯೋಚನೆ ಮಾಡ್ತಾರೆ, ಅದು ತಪ್ಪು. ನೀವು ಮಾಡ್ತಕ್ಕಂತಹ ದೇವಿಯ ಪೂಜೆ ಪುನಸ್ಕಾರಗಳಲ್ಲಿ ಸ್ವಲ್ಪ ವ್ಯತ್ಯಾಸವಾಗಿದ್ದರೂ ಸಹ ಹೀಗಾಗುತ್ತೆ. ಎರಡನೇದಾಗಿ, ಯಾರಾದರೂ ತಂತ್ರ ಪೂಜೆಗಳನ್ನು ಮಾಡಿ ಕೆಲವೊಂದು ದುಷ್ಟಶಕ್ತಿಗಳನ್ನು ನಿಮ್ಮ ಮನೆಯಲ್ಲಿ ವಾಸವಾಗಿರತಕ್ಕಂತಹ ರೀತಿಯಲ್ಲಿ ಪೂಜೆಗಳನ್ನು ಮಾಡಿ ಮನೆಯ ವಾತಾವರಣ ವ್ಯವಸ್ಥೆಯನ್ನು ನಾಶ ಮಾಡ್ತಕ್ಕಂಥ ಸ್ಥಿತಿಗಾದರೂ ಸಹ ಈ ರೀತಿಯಲ್ಲಿ ಆಗುವಂಥದ್ದು ಬಹುತೇಕವಾಗಿರುತ್ತೆ. ಇದರಿಂದ ಮನೆಯಲ್ಲಿ ಒಂದಷ್ಟು ನೆಮ್ಮದಿ, ಮನಃಶಾಂತಿ ನಾಶ ಆಗ್ತಕ್ಕಂಥದ್ದಿರುತ್ತೆ. ಕಿರಿಕಿರಿ ಮನಸ್ತಾಪಗಳು ಉದ್ಭವ ಆಗ್ತಕ್ಕಂಥದ್ದಿರುತ್ತೆ. ಈ ರೀತಿ ನಿಮ್ಮ ಮನೆಯಲ್ಲಿ ಏನಾದರೂ ಶಬ್ದಗಳು ನಿಮಗೆ ಕಂಡು ಬಂದರೆ, ನೀವೇನು ದೇವಿ ಪೂಜೆ ಮಾಡ್ತಾ ಇದ್ದೀರಲ್ಲ, ಅದು ನಿಮ್ಮ ಮನೆಗೆ ಅಥವಾ ಕುಲಕ್ಕೆ ಸಂಬಂಧಪಟ್ಟಂತಹ ದೇವಿಯ ಎಂಬತಕ್ಕಂಥದ್ದನ್ನು ಫಸ್ಟು ತಿಳ್ಕೊಳ್ಳಿ. ಅಥವಾ ಮಧ್ಯಂತರದಲ್ಲಿ ದೇವಿಯನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡ್ತಿದ್ದೀರಾ ಅನ್ನತಕ್ಕಂಥದ್ದನ್ನು ತಿಳ್ಕೊಳ್ಳಿ. ಅಥವಾ ದೇವಿಯ ವಿಗ್ರಹ ಎಷ್ಟು ಇಂಚಿನ ದೇವಿ ವಿಗ್ರಹ ಇದೆ, ಆ ದೇವಿಯನ್ನು ಯಾವ ರೀತಿ ಪೂಜಿಸಬೇಕು ಎಂಬತಕ್ಕಂಥದ್ದನ್ನು ಫಸ್ಟು ತಿಳ್ಕೊಳ್ಳಿ. ಇದಾದಮೇಲೆ ದೇವಿಯ ಆರಾಧನೆಯಲ್ಲಿ ನೀವು ದೇವಿಗೆ ಏನನ್ನು ನೈವೇದ್ಯ ಕೊಡ್ತಾ ಇದ್ದೀರಿ, ನೈವೇದ್ಯ ಇಡ್ತಾ ಇದ್ದೀರಿ ಎಂಬತಕ್ಕಂಥದ್ರ ಬಗ್ಗೆ ಮುಖ್ಯವಾಗಿ ತಿಳ್ಕೊಬೇಕಾಗತ್ತೆ. ಒಂದಷ್ಟು ತಪ್ಪುಗಳು ನಿಮ್ಮಿಂದ ಆಗಿದ್ದರೂ ಸಹ ಈ ರೀತಿ ಗೋಚರ ಆಗ್ತಕ್ಕಂಥದ್ದು ಬಹುಶಃ ಇರುತ್ತೆ. ಪೂಜಾ ವಿಧಿ ವಿಧಾನದಲ್ಲಿ ವ್ಯತ್ಯಾಸ ಮಾಡ್ಕೋಬೇಡಿ. ಸಹಜವಾಗಿ ದೇವಿಯರ ಪೂಜೆಯಲ್ಲಿ, ದೇವಿಯರ ವಿಗ್ರಹ ಪೂಜೆಯಲ್ಲಿ, ದೇವಿಯರ ಮುಖವಾಡ ಪೂಜೆಯಲ್ಲಿ ಇಂತಹ ಕೆಲವೊಂದಷ್ಟು ಶಬ್ದಗಳು ನಿಮ್ಮ ಮನೆಯ ಸುತ್ತಾವರಿಸತಕ್ಕಂಥದ್ದು ಇವೆಲ್ಲವೂ ಸಹ ನಡೆಯುತ್ತೆ. ಕೆಲವರು ಊಹಾಪೋಹದಿಂದ ಮನೆಯಲ್ಲಿ ಲಕ್ಷ್ಮಿ ಓಡಾಡ್ತಿದ್ದಾಳೆ, ನಿಧಿ ಇದೆ, ಮತ್ತೊಂದಿದೆ, ಹಗಿಬೇಕು ತೆಗಿಬೇಕು ಎಂಬತಕ್ಕಂಥ ಹುಚ್ಚು ಭ್ರಮದಿಂದ ದೂರ ಇರಿ. ಇದ್ಯಾವುದೂ ನಿಮಗೆ ಉಪಯೋಗಕ್ಕೆ ಬರೋದಿಲ್ಲ. ದೇವಿಯ ಸಂಚಾರ ಇರೋದರಿಂದ ನಿಮ್ಮ ಮನೆಯಲ್ಲಿ ಈ ಗೆಜ್ಜೆ ಶಬ್ದಗಳು, ಈ ನಾನಾ ರೀತಿಯ ಶಬ್ದಗಳು ಕೇಳುತ್ತವೆ. ಆದ್ದರಿಂದ ಆದಷ್ಟು ಮನೆಯಲ್ಲಿ ದೇವಿ ಆರಾಧನೆ ಸ್ವಚ್ಛ ಮನಸ್ಸಿನಿಂದ ಶಾಂತವಾಗಿ ಶುಕ್ರವಾರ, ಮಂಗಳವಾರ, ಅಮಾವಾಸ್ಯೆ, ಹುಣ್ಣಿಮೆಯಂದು ಸ್ವಚ್ಛ ಸ್ನಾನದಿಂದ ಮಾಡ್ಕೊಂಡು ಹೋಗಿ ಒಳ್ಳೆಯದಾಗುತ್ತೆ. ಅದು ಬಿಟ್ಟು ನಾನಾ ರೀತಿ ಕಲ್ಪನೆಗಳನ್ನು ಮಾಡಿಕೊಳ್ಳೋದು ಒಳ್ಳೆಯದಲ್ಲ. ಜೊತೆಗೆ ದೇವಿ ಸಂಚಾರದಿಂದ ನಿಮ್ಮಲ್ಲಿರ್ತಕ್ಕಂತಹ ಕೆಲವೊಂದಷ್ಟು ನೆಗೆಟಿವ್ ಸಹ ದೂರ ಆಗುತ್ತೆ. ಅಥವಾ ನಿಮ್ಮನೆಯಲ್ಲಿ ದುಷ್ಟಶಕ್ತಿಯ ವಾಸಸ್ಥಳ ಇದ್ದರೆ ಅದು ಉಚ್ಚಾಟನೆ ಮಾಡಿಕೊಳ್ತಕ್ಕಂತಹ ಪದ್ಧತಿನ ಫಸ್ಟು ತಿಳ್ಕೊಳ್ಳಿ. ಇವೆಲ್ಲ ಕೆಲವೊಂದಷ್ಟು ಗೊಂದಲಗಳು ಇರುತ್ತವೆ. ಹಾಗಾಗಿ ಫಸ್ಟು ನಿಮ್ಮ ಮನೆಯಲ್ಲಿ ಇಂತಹ ಶಬ್ದಗಳು ಬರ್ತಿದ್ದರೆ ಆದಷ್ಟು ಬೇಗ ಎಚ್ಚರಗೊಳ್ಳಿ. ಇನ್ನೂ ಬಹಳಷ್ಟು ವಿಷಯಗಳು ನಾವು ಈ ಥರ ತಿಳಿಸ್ತಾ ಹೋಗ್ತೀವಿ ನಿಮಗೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಹೊಸಬರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಂಥ ವಿಷಯದ ಬಗ್ಗೆ ನೀವು ಪ್ರಶ್ನೆಗಳನ್ನು ಕೇಳಬಹುದು, ಅದಕ್ಕೆ ಉತ್ತರ ಸಹ ನಾವು ತಿಳಿಸ್ತೇವೆ. ಹಾಗೆ ಇನ್ನು ಅಥರ್ವಣ ವೇದಕ್ಕೆ ಸಂಬಂಧಪಟ್ಟಂತಹ ಬ್ರಹ್ಮತಂತ್ರ ಭದ್ರಕಾಳಿಯ ಪೂಜಾ ವಿಧಿ ವಿಧಾನದ ಬಗ್ಗೆ ಸಹ ತಿಳಿಸ್ತೇವೆ. ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.